ಏನೋ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ವಾಸ ಮಾಡಿದಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಂದು ಅವರಿಗೆ ಜಾಮೀನು ಮಂಜೂರಾಗಿದೆ. ಈ ಕುರಿತು ಹುಬ್ಬಳ್ಳಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ದರ್ಶನ್ ಅವರಿಗೆ ಜಾಮೀನು ಮಂಜೂರಾಯಿತು, ಏನು ಅನಿಸ್ತೈತಿ ಇದ್ರ ಬಗ್ಗೆ ನಿಮಗೆ? ತುಂಬ ಖುಷಿ ಅನ್ನಿಸ್ತೈತಿ. ಒಳ್ಳೆ ದಿನ ನಮಗಿದೆ ಹಬ್ಬ. ಇಷ್ಟು ದಿವಸ ಒಳಗೆ ದುಃಖದೊಳಗಿದ್ವಿ, ಇವತ್ತಿಂದ ಖುಷಿ ಚಾಲೋ. ಏನೆಲ್ಲ ಸಂಭ್ರಮಾಚರಣೆ ಮಾಡ್ತಾರೆ? ಸಂಭ್ರಮಾಚರಣೆ ಸ್ವೀಟು, ಪಟಾಕ್ಷಿ ಹೊಡಿತೀವಿ, ಸ್ವಲ್ಪ ಅನ್ನದಾನ ಮಾಡ್ತೀವಿ. ಈಗ ಆಲ್ರೆಡಿ ಸಿದ್ಧಾಮಠದಲ್ಲಿ ಅಭಿಷೇಕ ಮಾಡಿಸಿದ್ದೀವಿ, ಇನ್ನೂ ಅಭಿಷೇಕ ಮಾಡಿಸಿ ಸ್ವಲ್ಪ ಅನ್ನದಾನ ಮಾಡ್ತೀವಿ. ಅಲ್ಲಿ ಬಡವರು ಬಗ್ಗರಿದ್ದಲ್ಲೆಲ್ಲ ಅನ್ನದಾನ ಮಾಡ್ತೀವಿ. ಬ್ರದರ್, ಇವತ್ತು ದರ್ಶನ್ ಅವರು ಜಾಮೀನು ಸಿಕ್ಕಿದೆ, ಏನು ಅನಿಸ್ತೈತೆ ಅದ್ರ ಬಗ್ಗೆ ನಿಮಗೆ ಅಂತಂದು? ಇದಕ್ಕೋಸ್ಕರ ನಾವು ಎಷ್ಟೋ ದಿನ ದುಃಖದಲ್ಲಿದ್ವಿ. ಇಷ್ಟು ದಿನ ಕಾಯ್ತಾ ಇದ್ವಿ, ಈ ದಿನ ಯಾವಾಗ ಬರುತ್ತೆ ಅಂತ. ಎಂತಿಂಥ ಹಬ್ಬ ಬಂದರೂ ನಮಗೆ ಆಚರಿಸೋಕ್ಕಾಗಿಲ್ಲ. ಭಾಳ ದುಃಖ ಅಂದರೆ ದುಃಖ. ಏನು ನೋಡಿದ್ರು ನಮಗೆ ಏನಪ್ಪ ಇದು ಹಿಂಗ್ಯಾಕಾಯ್ತು, ಹೀಗೇನಪ್ಪ ಇದು ಹಿಂಗ್ಯಾಕಾಯ್ತು ಅಂತ ಆಯಿತು. ಈ ದಿನಕ್ಕೋಸ್ಕರ ನಾವು ತುಂಬ ದಿನ ಕಾಯ್ತಾ ಇದ್ವಿ. ಎದಕ್ಕೋಸ್ಕರ ಅಂದರೆ ನಮ್ಮ ಬಾಸು ನಾವು ನೋಡ್ಕೊಂಬಂದಿದ್ದೀವಿ, ಎಂತಿಂಥವ್ರಿಗೆ ಏನೇನೋ ಸಹಾಯ ಮಾಡಿದ್ದಾರೆ, ಏನಿಲ್ಲ ಅಂತ ನಮ್ಗೆ ಗೊತ್ತು. ಅದ್ರ ಬಗ್ಗೆ ನಮಗೆ ಭಾಳ ಈಗ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಹೇಳಬೇಕಂದ್ರೆ ನಮ್ಗೆ ಭಾಳ ಖುಷಿ ಆಯಿತು. ನಮ್ಮ ತಂದೆ ತಾಯಿಯನ್ನು ಬಿಟ್ರಂದರೆ ಅವರೇ ನಮ್ಗೆ ದೊಡ್ಡ ಜೀವ. ಅಂದರೆ ಅಷ್ಟು ನಾವು ಅವ್ರ ಮೇಲೆ ಪ್ರೀತಿ ಅಭಿಮಾನ ಯಾವತ್ತೂ ಇಟ್ಕೊಂಡು ಬಂದಿದ್ದೀವಿ. ನಾವು ಅವ್ರ ಕಣ್ಣಾರು ನೋಡಿದರೆ ನಮಗೆ ಅವರು ಒಂದೊಂದು ತುತ್ತು ಅನ್ನ ಉಣಿಸಿದ್ದಾರೆ. ಒಂದೊಂದು ಟೈಮಲ್ಲಿ ಉಪವಾಸ ಬೆಂಗಳೂರಲ್ಲಿ ಹೋದ್ರೆ ನಮ್ಗೆ ಯಾರು ರಿಲೇಷನ್ ಮಾಡೋಂಗಿಲ್ಲ, ಅವ್ರು ಮಾಡಿದ್ದಾರೆ. ನಾವು ಇಂಥಲ್ಲಿ ಇದ್ದೇವೆ ಅಂದರೆ ಒಂದು ತುತ್ತು ಅನ್ನ ಹಾಕಿದ್ದಾರೆ, ಊಟ ಮಾಡೋಕೊಂಡು ಕುತ್ಕೋ ಅಂತೇಳಿ. ನಮಗೊಂದು ದೇವಸ್ಥಾನನೂ ಅವರೇ, ಒಂದು ತಂದೆ ತಾಯಿ ಬಿಟ್ಟರೆ ನಮಗೆ ಅವರೇ ಒಂದು ದೊಡ್ಡ. ನಮ್ಮ ಬಾಸ್ ಅನ್ನೋಕ್ಕೂ ಇಷ್ಟಪಡ್ತೀನಿ, ನಮ್ಮ ಮನೆ ದೇವ್ರಂತೂ ಅನ್ನೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹುಬ್ಬಳ್ಳಿ ಟೀಮ್ ಕಡೆಯಿಂದ ಅವ್ರಿಗೆ ಇನ್ನೂ ಸಿದ್ಧರಾಜ್ಯ ಮೊನ್ನೆ ಅಭಿಷೇಕ ಇಟ್ಕೊಂಡಿದ್ವಿ ನಾವು. ಅಭಿಷೇಕ ಎಲ್ಲ ಆಯಿತು, ಅವ್ರಿಗೋಸ್ಕರ ಜಲ್ದಿ ಆರಾಮಾಗಲಿ, ಅವ್ರಿಗೆ ಒಳ್ಳೇದು ದಿನ ಬರಲಿ ಈ ದಿನ ಅಂತ. ನಮ್ಗೆ ಭಾಳ ಖುಷಿ ಆಯಿತು. ಈ ದಿನ ನಮಗೆ ಹಬ್ಬ ಅಂದಮೇಲೆ ಇನ್ಮೇಲೆ ನಮಗೆಲ್ಲ ಹಬ್ಬ ಸ್ಟಾರ್ಟು. ಯಾವುದೇ ಆಗಲಿ ಇನ್ಮೇಲೆ ಹಬ್ಬ ಸ್ಟಾರ್ಟ್ ಮಾಡ್ತೀವಿ. ಸರ್, ಇವತ್ತು ಅವರು ಸಿಹಿ ಹಚ್ಚಿದ್ರಿ, ಇವತ್ತು ಜಾಮೀನು ಸಿಕ್ಕಿದ ಮೇಲೆ ಏನು ಅನ್ಸುತ್ತೆ ಸರ್? ಇವರು ನೋಡ್ರಿ, ಏನು ಅನಿಸುತ್ತೆ ಅನ್ನೋದಕ್ಕಿಂತ ತುಂಬ ಖುಷಿಯಾಗಿದೆ ನಮಗೆ. ಇವತ್ತು ಬಂದಿದೆ, ಅವ್ರು ನಂಬಿರೋ ದೇವರು ಅವ್ರಿಗೆ ಕೈ ಹಿಡಿದಿದ್ದಾರೆ ಅಂತ, ತಾಯಿ ಚಾಮುಂಡೇಶ್ವರಿ ಕೈ ಹಿಡಿದಿದ್ದಾರೆ ಅಂತ. ಇದು ನೋಡಿ ಒಳ್ಳೆ ದಿನ. ಇವತ್ತು ಶುಕ್ರವಾರ, ದೇವಿ ದಿನ. ಇವತ್ತೇ ದಿನ ಅವರು ರಿಲೀಸ್ ಆಗಿದ್ದಾರೆ ಅಂದರೆ ತುಂಬ ಖುಷಿಯಾಗಿದೆ. ತುಂಬ ಖುಷಿಯಾಗಿದೆ. ಒಂದು ದರ್ಶನ್ ಅವರು ಒಂಥರ ಜೀವ ಅಂತ ಅಂದ್ಕೊಂಡ್ರಿ ನೀವು, ಹೌದಾ? ಏನು ಸರ್, ಇಷ್ಟು ದಿನ ಅವರು ಜೈಲು ವಾಸವಾಗಿದ್ರು, ಇವಾಗ ಅವ್ರಿಗೆ ಜಾಮೀನು ಸಿಕ್ಕಿದೆ, ಏನಂತ ಸರ್ ಇದ್ರ ಬಗ್ಗೆ? ಈಗ ಕೆಲವ್ರು ಮಂದಿ ಹಬ್ಬ ಮಾಡ್ತಾರೆ ರೀ ಮನ್ಯಾಗ, ಎಲ್ಲ ಹಬ್ಬ ಬರ್ತೈತಿ. ಈಗ ನೆಕ್ಸ್ಟ್ ಹಬ್ಬ ಐತ್ರಿ ಸಂಕ್ರಾಂತಿ ಇದೆ, ಹೌದ್ರಿ? ಅದಕ್ಕಿಂತ ಮುಂಚೆ ಈ ತಿಂಗಳಾಗ ಏನೈತಿ, ಇದಾದ್ಮ್ಯಾಗ ಸಂಕ್ರಾಂತಿ, ನ್ಯೂ ಇಯರ್. ಅದಕ್ಕೆ ರೀ ಈಗ ನಮ್ಗೆ ಡಿ ಬಾಸ್ ಹೊರಗೆ ಬಂದಿದ್ದು ಕ್ರಿಸ್ಮಸ್ ಆಯ್ತು, ನ್ಯೂ ಇಯರ್ ಆಯ್ತು, ಸಂಕ್ರಾಂತಿ, 3 ಹಬ್ಬ ಒಮ್ಮೆಗಳೇ ಮಾಡಿದಷ್ಟು ಖುಷಿ ಅನ್ಸಾಗುತ್ತೆ. ಇದ್ರ ಮುಂದೆ ಈ ಖುಷಿ ಮುಂದೆ ಏನು ಹೇಳಕ್ಕೂ ಬರೋಂಗಿಲ್ಲ, ಅಂಥ ಖುಷಿ ಐತಿ. ಬೇಕಾದ್ರೆ ನೀವು ನಮ್ಮ ಜೋಡಿ ಬರ್ಬೋದು ರೀ, ಸಿದ್ಧಾರೂಢ ಮಠಕ್ಕೆ ಬರ್ರಿ, ಅಭಿಷೇಕ ಮಾಡಿಸ್ತೀವಿ. ನೀವು ಬರ್ರಿ, ಮೀಡಿಯಾದವರು ಕರ್ಕೊಂಡು ಹೋಗಿ ಪಾಲ್ವಾಗಿ ಮಾಡೋರಂತ, ಎಲ್ಲರಿಗೂ ತೋರಿಸೋರಂತ. ಯಾಕಪ್ಪ ಇಷ್ಟು ಖುಷಿ ಪಡ್ತಾರೆ ಡಿ ಬಾಸ್ ಅಭಿಮಾನಿಗಳು ಅನ್ನೋದು ಬೇರೆಯವ್ರಿಗೂ ಗೊತ್ತಾಗಿದೆ. ಇದು 3 ಹಬ್ಬ ಆಚರಣೆ ಮಾಡೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಮಾಡ್ತೀನಲ್ಲೋ, ಬಟ್ ಇವತ್ತಿಲಿಂತ್ರ ಮಾಡೋವಂತೀನಿ. ಅದು ಈ ಕ್ಷಣದ್ಲಿಂತ್ರ, ಯಾಕೆಂದ್ರೆ ಅವರು ಜಾಮೀನು ಸಿಕ್ಕೈತಲ್ಲ, ಅದು ಮುಖ್ಯ. ಪೂರ್ಣ ಪ್ರಮಾಣಿಕವಾಗಿ ಜಾಮೀನು ಸಿಕ್ಕಿದೆ, ಅದಕ್ಕೋಸ್ಕರ ನಮ್ಗೆ ತುಂಬ ಹೆಮ್ಮೆ ಐತೆ. ಈಗ ಅವರು ಜೈಲಿಗೆ ಹೋದಾಗ ಸಾಕಷ್ಟು ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳಿಗೆ ಭಾಳ ಕಷ್ಟ ಆಗಿತ್ತು. ಈಗ ಅವರಿಗೆ ಜಾಮೀನು ಸಿಕ್ಕಿದೆ. ಈಗ ನೀವು ಎಷ್ಟು ಅವ್ರು ಜೈಲಿಗೆ ಹೋದಾಗ ಎಷ್ಟು ಕಷ್ಟ ಆಗಿತ್ತು, ಏನೇ ಅಂತಂತ? ಈಗ ನಾವು ಒಂದು ಮಾತು ಹೇಳ್ತೀನಿ. ಈಗ ನಾನು ದಿನ ನಡ್ಕೊಳ್ಳೋ ಗುಡಿಗೆ ಬಾಕ್ಲ ಹಾಕಿದ್ರಂದ್ರೆ ಹೆಂಗೆ ಅನಿಸ್ತೈತಿ? ಬಾಕ್ಲ ಹಾಕಿದಂದ್ರೆ ಹೆಂಗೆ, ಏನಪ್ಪ ನಮ್ಮ ದೇವ್ರ ಏನಾಯ್ತಪ್ಪ, ಯಾವಾಗ ಬಾಕ್ಲ ತೆಗಿತಾರೋ ಅನ್ನೋ ಒಂದು ಹೃದಯ ನಮ್ಮದು ಇರ್ತೈತಿ. ಇವತ್ತು ಆ ಬಾಕ್ಲ ಓಪನ್ ಮಾಡ್ಯಾರ, ಪೂರ್ಣ ಪ್ರಮಾಣಿಕವಾಗಿ ಓಪನ್ ಮಾಡ್ಯಾರ, ಮತ್ತು ಮುಚ್ಚೋ ಅವಶ್ಯಕತೆ ಇರೋಂಗಿಲ್ಲ. ನಾವು ದಿನ ದೇವ್ರನ್ನೂ ನೋಡ್ಬೋದು, ಡಿ ಬಾಸ್ನೂ ನೋಡ್ಬೋದು, ಹಬ್ಬನೂ ಮಾಡ್ಬೋದು, ಹಾಲು ಅಭಿಷೇಕನೂ ಮಾಡ್ಬೋದು, ಅನ್ನ ಸಂತರ್ಪಣೆನೂ ಮಾಡ್ಬೋದು. ಬಾಕ್ಲ ಬಂದಾದಾಗ ಏನು ಮಾಡಿದ್ರು ಏನು ವ್ಯರ್ಥ ಇರ್ತೈತಿ. ಇವತ್ತಿಲಿಂತ್ರ ಅದು ಭಾಳ ಇನ್ನೂ ಜೋರಾಗಿ ನಡೀತೈತಿ. ಯಾಕಂದರೆ ಇವತ್ತು ನಮ್ಮ ಕೋಟ್ಯಾಂತರ ಅಭಿಮಾನಿಗಳು ಏನದ ರೀ ಕರ್ನಾಟಕದಾಗ, ಅವ್ರು ಇವತ್ತಾದಷ್ಟು ಖುಷಿ ಯಾವತ್ತಿಗೂ ಆಗಿರೋಂಗಿಲ್ಲ. ಇನ್ನು ಮುಂದೆ ದಿನ ಹಬ್ಬನ ಮಾಡ್ಕೊತಿರ್ತೀವಿ ನಾವು ಡಿ ಬಾಸ್ ಅಭಿಮಾನಿಗಳು. ಇದನ್ನು ಹೇಳೋಕೆ ನಾನು ಭಾಳ ಹೃದಯಪೂರ್ವಕವಾಗಿ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೊಬ್ಬ ಅವ್ರ ಅಭಿಮಾನಿ ಕೇಳೋಣ. ಸರ್, ಇವತ್ತು ಜಾಮೀನು ಸಿಕ್ಕಿದೆ, ಏನೆಲ್ಲ ನೀವು ಸಂಭ್ರಮಾಚರಣೆ ಮಾಡೋಕ್ಕೆ ಏನೆಲ್ಲ ತಯಾರಿ ನಡೆಸಿದ್ರಿ? ಸುಮ್ಮನೆ ವಿಚಾರದ ಆಮೇಲೆ, ಯಾಕಂದ್ರೆ ನಾವು ಯಾರು ತನಕ ಹಬ್ಬ ಮಾಡಿಲ್ಲ. ಈಗ ಮಾಡೋದೇನಿದ್ರು ಸಾಯಂಕಾಲ ನಾಡು ಹಬ್ಬನ ಮಾಡೋದು. ಈಗ ಇಲ್ಲಿ
ಯಾಕಂದ್ರೆ ಒಂದು ದೀಪಾವಳಿ ಆಯಿತು ಮಾನ್ಯಮಿ ಆಯಿತು ಮಾಡಿಲ್ಲ ನಾವು, ಯಾಕಂದ್ರೆ ನಮ್ಮ ಡಿ ಬಾಸ್ ಸಂಬಂಧ ಅಷ್ಟು ಫೀಲಿಂಗ್ ಇತ್ತು ನಮ್ಗೆ. ಇವತ್ತು ಮಾತ್ರ ಭಾಳ ಖುಷಿಯಾಗೈತೆ ನಮ್ಗೆ, ಏನು ರೀ. ಹಾಂ, ಅದೇ ಹೇಳಿದ್ರಿ. ಈಗ ಅವ್ರಿಗೂ ಜಾಮೀನು ಸಿಕ್ಕಿದೆ, ಇನ್ನು ಪೂರ ಆರೋಪುಕ್ತರಾಗಿ ಹೊರಗೆ ಬರಲಿ ಅನ್ನೋದು ಒಂದು ಆಸೆ. ನಮ್ಮ ಸಿದ್ದಾಡಲ್ಲಿ ಕೇಳ್ಕೊಳ್ಳೋದು ಅದಾವ ನಾವು. ಹುಬ್ಳಿಯಿಂದ ಎಷ್ಟು ನಾವು ಅಭಿಮಾನಿಗಳಿದ್ದೇವಲ್ಲ, ಎಲ್ಲರೂ ಕೂಡ ಇವತ್ತು ನಾಳೆ ಬಂದ ಮಾಡ್ತೀವಿ ನಾವು. ಸರ್ ಇಷ್ಟು ದಿನ ಅವರು ಜೈಲಿಗೆ ಹೋಗಿದ್ರು ಒಂದು ಕೊಲೆ ಕೇಸಲ್ಲಿ. ಹಾಂ ಸರ್. ಎಲ್ಲ ಚಿತ್ರಗಳು ಅಂದ್ರೆ ಅವರು ಫಿಲ್ಮ್ಗಳೆಲ್ಲ ಯಾವುದು ಬಂದಿರಲಿಲ್ಲ. ಹಾಂ ಸರ್. ಆಮೇಲೆ ಅವ್ರು ನೀವು ಇಷ್ಟೆಲ್ಲ ಅಭಿಮಾನ ಹೊಂದಿದ್ರಿ, ಈಗ ಜೈಲಿನಾಗ ಇದ್ದಾಗ ಯಾವ ರೀತಿ ನಿಮ್ಗೆ ಕಷ್ಟ ಆಯ್ತು, ಏನಾಯ್ತು ಅಂತಂತೀನಿ? ಕಷ್ಟ ಇದೆ ಸರ್. ಒಂದು ಮುಂದಿನ ರಾತ್ರಿ ಒಂದು ನಮೂನೆ ಅವ್ರು ನಮ್ಗೆ ಆರಾಧ್ಯ ಅಂತ ಅವಾಗ ಹೇಳಿಬಿಟ್ಟೆ ನಾನು ಅಲ್ಲಿ. ಅವ್ರ ಫಿಲ್ಮಿಲ್ಲ ನಮಗೆ ಒಂದು ಬೇಸರ ಏನೋ ಕಳ್ಕೊಂಡಂಗೆ ಆಗಿತ್ತು ನಮ್ಗೆ ಇಷ್ಟು ದಿನ. ಇವತ್ತಂಗೆ ಅಷ್ಟು ಖುಷಿ ಆಗೈತೆ ಅಂದ್ರೆ ಜಾಮೀನು ಸಿಕ್ಕಿದ್ದೆ ಭಾಳ ಖುಷಿ ಆಗೈತೆ ನನಗೆ. ಅದೇ ಸರ್. ಎಸ್, ಇದಿಷ್ಟು ಹುಬ್ಬಳ್ಳಿಯ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಘದ ಒಂದು ಮಾತಾಗಿದ್ದು. ಅಂದರೆ ಈ ಬಾರಿ ನಮ್ಗೆ ಅಂದರೆ ಆದಷ್ಟು ಬೇಗ ಅಂದರೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದ್ದು ಭಾಳ ಖುಷಿಯಾಗಿದೆ. ಈ ಕುರಿತಾದಂಥ ಅವ್ರು ಜಾಮೀನು ಸಿಕ್ಕಿದ್ರಿಂದ ಸಿದ್ದಾರೂಢ ಮಠದಲ್ಲಿ ಅಭಿಷೇಕ ಮಾಡಲು ಕೂಡ ಇಲ್ಲಿ ಅಭಿಮಾನಿಗಳು ಮುಂದಾಗಿದ್ದಾರೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.